ಮಹಾಸ್ವಾಮಿಯವರ ದಿವ್ಯ ಚರಣಕಮಲಗಳನ್ನು ಎಲ್ಲರೂ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾಧಿದೇವತೆ ಶ್ರೀಯೋಗೀಶ್ವರರ, ಸದ್ಗುರು ರೇವಣಸಿದ್ದೇಶ್ವರರ, ಸದ್ಗುರು ಸಿದ್ದರಾಮ ಶ್ರೀಯೋಗೀಶ್ವರರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಅಂಬಾ ಪರಮೇಶ್ವರಿಯ ಪವಿತ್ರ ಚರಣಕಮಲಗಳನ್ನು ಎಲ್ಲರ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ 53ನೇ ವೇದಾಂತ ಪರಿಷತ್ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ, ವಿಶ್ವಕುಟುಂಬಿ, ಪಂಚಮಠಾಧೀಶ, ನಿರಾಧಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ನೇತೃತ್ವ ಸ್ಥಾನದಲ್ಲಿ ಆಸೀನರಾದ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಬಸವಾನಂದ ಭಾರತಿ ಮಹಾಸ್ವಾಮಿಯವರಿಗೂ ಪರಮ ಪೂಜ್ಯ ರಾಮಾನಂದ ಭಾರತಿ ಮಹಾಸ್ವಾಮಿಯವರಿಗೊಂಡು ಎಲ್ಲ ಪೂಜ್ಯರಿಗೂ ಮಾತೆಯರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸ್ವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪ್ರಿಯಂಕರವಾಗಿ ಪೂಜ್ಯರು ಶ್ರೀಮಂದಿರಿನ ಶ್ರೀಗಳವರ ಜ್ಞಾನ ಪ್ರತಿಪಾದನಾ ಸ್ಥಳದ 54ನೇ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿದರು. ಗುರುವೇ, ನಿಮ್ಮಯ ಕರುಣರು ಎನ್ನ ತತ್ವ ಜೀವವನ್ನರಿದು ನಿತ್ಯ ಸುಖಿಯಾದೆ. ಒಬ್ಬ ಸತ್ಯಶನಾಗಿರತಕ್ಕಂಥವನು ಗುರುಗಳಿಗೆ ಶರಣಾಗತನಾಗಿ ಗುರುಗಳಿಂದ ತನ್ನ ನಿಜದ ಸ್ವರೂಪವನ್ನು ಅರಿತುಕೊಂಡು ತನಗಾಗಿರ್ತಕ್ಕಂಥ ಒಂದು ಸುಖವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದ. ಗುರುವಿನ ಒಂದು ಉಪಕಾರ ಸ್ಮರಣೆಯನ್ನ ಮಾಡ್ತಾ ಇದ್ದ. ಯಾಕಂದ್ರೆ ನಾವು ಅಜ್ಞಾನ ಕಾಲದೊಳಗೆ ಈ ದೇಹಾದಿಗಳಲ್ಲಿ ಆತ್ಮಬುದ್ಧಿಯೊಳವರಾಗಿ ನಾನು ಹುಡುಕ್ತೀನಿ, ನಾನು ಸಾಯ್ತೀನಿ, ನಾನು ಪುಣ್ಯಾತ್ಮ, ನಾನು ಪಾಪಿ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವಿಪರೀತ ಭಾವನೆಯಿಂದ ಕೂಡಿಕೊಂಡು ನಾವು ದುಃಖಿಗಳಾಗಿರ್ತಾ ಇದ್ದೀವಿ. ಯಾವಾಗ ಸದ್ಗುರುನಾಥನಿಗೆ ನಾವು ಶರಣಾಗತರಾಗ್ತೀವಿ, ಸದ್ಗುರುನಾಥ ನಮಗೆ ನಿಜವಾದ ಸ್ವರೂಪದ ಜ್ಞಾನವನ್ನ ಮಾಡಿಕೊಡ್ತಾ ಇದ್ದ. ತನು ನೇತ್ರ ಮನವೆಂಬೆವು ನೋಡಿ ನಿನಗೆ ವಿಷಯಮಾದ ಕಥದಿಂದ ಬಂಧಕವೆನಲುಂಟೆ ಸಾಕ್ಷಿಕನೇ ನೀನೆಂದು ತಿಳುಕಲಾಗಿ. ನೋಡಿ, ಶಿಷ್ಯ ಹೇಳ್ತಾ ಇದ್ದಾನ, ಹೇ ಸದ್ಗುರುನಾಥ, ಮೊದಲು ಈ ದೇಹ ನಾನಂತ ತಿಳ್ಕೊಂಡಿದ್ದೆ ಮತ್ತು ಇಲ್ಲಿ ಇಂದ್ರಿಯಾದಿಗಳು ನಾನು ಅಂತ ತಿಳ್ಕೊಂಡಿದ್ದೆ. ದೇಹ ನಾನಂದುಕೊಂಡು ನಾನು ಹುಟ್ಟಿನ ಸಾಯ್ತೀನಿ ಅನ್ನುವಂತ ಭ್ರಾಂತಿ ನನಗಾಗಿತ್ತು. ನಾನು ನೋಡ್ತೀನಿ, ಕೇಳ್ತೀನಿ, ಓಡ್ತೀನಿ, ಮಲಗ್ತೀನಿ, ಎಲ್ಲಾ ಕಡೆ ನಾನೇ ಮಾಡ್ತೀನಿ ಅನ್ನುವಂತ ತಪ್ಪು ತಿಳುವಳಿಕೆ ನಾನಾಗಿತ್ತು ಬಂದಿತ್ತು ನನಗೆ. ನೀನೇನು ಮಾಡಿದಿ ಅಂತಂದ್ರೆ ಇವು ನಿಜವಾಗಿಯೂ ನನಗೆ ಬಂಧನವನ್ನ ಉಂಟು ಮಾಡ್ಯಾವೇನು ಅಂತಂದ್ರೆ ಇಲ್ಲ. ಸದ್ಗುರುನಾಥ, ನೀ ಏನು ಬೋಧ ಮಾಡಿದಿ ಅಂತಂದ್ರೆ ಈ ಶರೀರ ಆಗಲಿ, ಇಂದ್ರಿಯಗಳಾಗಲಿ, ಮನಸ್ಸಾಗಲಿ ಇವೆಲ್ಲವೂ ನಿನಗೆ ದೃಶ್ಯದಾವ. ಇವುಗಳನ್ನ ನೀ ಅರಿತಕ್ಕಂಥವನಾಗಿದ್ದಿ. ಕೊಡವನ್ನ ನೋಡ್ತಕ್ಕಂಥ ವ್ಯಕ್ತಿ ಆ ಕೊಡಕ್ಕೆ ಹೆಂಗ ಭಿನ್ನವಾಗಿರ್ತಾನೋ ಹಂಗ ಈ ದೇಹಾದಿಗಳನ್ನ ಅರಿತಕ್ಕಂಥ ನೀನು ಕೇವಲ ಆತ್ಮರೂಪನೇ ಅದಿ, ಪರಮಾತ್ಮನೇ ನೀನದಿ ಎನ್ನುವಂತ ಬೋಧವನ್ನು ಮಾಡಿ ನನ್ನ ಅಜ್ಞಾನವನ್ನ ದೂರ ಮಾಡಿ ನನಗೆ ಸಾಕ್ಷಿ ಜ್ಞಾನವನ್ನ ಮಾಡಿಕೊಟ್ಟೆ. ಅದರಿಂದ ನಾನು ನಿತ್ಯ ಸುಖಿಯಾಗಿದ್ದೇನೆ ಅಂತ ಹೇಳಿ ಇಲ್ಲಿ ಶಿಷ್ಯ ಉದ್ಧಾರ ತೆಗಿತಾನೆ. ನೋಡಿದು ಗುರುವಿನ ಕರುಣೆಯಿಂದಲೇ ಇಂಥ ಜ್ಞಾನ ಆಗ್ತದೆ ಹೊರತು ಗುರುವಿನ ಕರುಣಾ ಇಲ್ಲದೆ ನಾವು ಇಂಥ ಜ್ಞಾನ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ದುರ್ಲಭೋ ವಿಷಯತ್ಯಾಗ, ದುರ್ಲಭಂ ತತ್ವದರ್ಶನಂ, ದುರ್ಲಭೋ ಸಹಜಾವಸ್ಥ, ಸದ್ಗುರು ಕರುಣಾವಿನಾ ಅಂತ ಹೇಳ್ತಾರೆ. ನೋಡಿ, ನಾವು ವಿಷಯವನ್ನ ಅಷ್ಟು ಸುಲಭವಾಗಿ ತ್ಯಾಗ ಮಾಡ್ಲಿಕ್ಕಾಗೋದಿಲ್ಲ. ಗುರುವಿನ ಕರುಣಾ ಬೇಕು. ಸಂಸಾರದ ವಿಷಯಗಳೆಲ್ಲವೂ ಇವು ದುಃಖದಾವು, ಇವೆಲ್ಲ ಅಸಾರದಾವು, ಇವುಗಳಲ್ಲಿ ನಿಜವಾದ ಸುಖ ಇಲ್ಲ. ಪರಮಾತ್ಮನೇ ಸುಖ ಸ್ವರೂಪದಾನ ಅನ್ನುವಂತ ಈ ಒಂದು ಜ್ಞಾನೋದಯ ಎನ್ನುವಂತಾದ ನಮಗಾಗಿ ನಾವು ವಿಷಯನ ತ್ಯಾಗ ಮಾಡಬೇಕು ಅಂತಂದ್ರೆ ಅದು ಗುರುವಿನ ಕರುಣಾ ಆದಾಗ್ತದೆ ಹೊರತು
ನಾವೇ ಸಂಸಾರ ವಿಷಯ ತ್ಯಾಗ ಮಾಡ್ತೀವಿ ಅಂತಂದ್ರೆ ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅಂತ. ದುರ್ಲಭಂ ತತ್ವದರ್ಶನಂ, ನಮಗೆ ತತ್ವದ ಸಾಕ್ಷಾತ್ಕಾರ ಅಂದ್ರೆ ಪ್ರತ್ಯೇಗಾತ್ಮನೇ ನಾನು, ಪರಬ್ರಹ್ಮ ಸ್ವರೂಪನೇ ನಾನದೀನಿ ಎನ್ನುವಂತ ಆ ತತ್ವದ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ಅದು ಗುರುನಾಥ ಒಲದ ನಮಗೆ ಪ್ರೀತಿಯಿಂದ ಬೋಧ ಮಾಡಬೇಕು. ಆ ಕರುಣೆಯಿಂದ ಒಲದ ಬೋಧ ಮಾಡಿದ ಅಂತಂದ್ರೆ ನಮಗೆ ತತ್ವದ ಸಾಕ್ಷಾತ್ಕಾರ ಅನ್ನುವಂತಾಗ್ತದ ಅಂತ ಹೇಳಿ ಹೇಳ್ಕೊಂಡು ಬಂದರು. ದುರ್ಲಭೋ ಸಹಜಾವಸ್ಥಾ, ಹಾಗೆ ಸಹಜವಾದ ಅವಸ್ಥೆ ಅಂದ್ರೇನು, ನಾನು ಪರಬ್ರಹ್ಮ ಸ್ವರೂಪನಾಗಿದ್ದೇನೆ ಎನ್ನುವಂತ ಆ ನಮ್ಮ ವೃತ್ತಿಯನ್ನು ಬ್ರಹ್ಮಾಕಾರ ಮಾಡಿಕೊಂಡು ದೇಹಾದಿ ಮೇಲಿರ್ತಕ್ಕಂಥ ಮೋಹ ಮಮಕಾರ ಅನ್ನುವಂತಾದ ಅಳದು ಆ ಪರಬ್ರಹ್ಮ ಸ್ವರೂಪದ ಸ್ಥಿತಿಯಲ್ಲಿ ಇರತಕ್ಕಂಥದ್ದೇನದ ಅಂತಂದ್ರೆ ಇದು ಸಹಜಾವಸ್ಥೆ ಅಂತ ತಿಳಿಸಿಕೊಡ್ತದೆ. ಅಲ್ಲಿ ಹಿಂಗ ಅಹಂ ದಸ್ಮೋಸ್ಮಿ ಅಹಂ ದಸ್ಮಿ ಅನ್ನಕೊಂಡು ಹೋಗ್ತಾನೆ ಇಲ್ಲ. ಅಂದ್ರೆ ಅಲ್ಲಿ ಸಹಜವಾಗಿ ನಿರಂಕುಶ ತೃಪ್ತಿ ಅಂತ ಕರೀತಾರೆ. ಆ ಸ್ವರೂಪದಲ್ಲಿ ಮನಸ್ಮಗ್ನಾದಾಗ ಆ ದ್ವೈತ ಭಾವ ಎಲ್ಲ ಅಳದು ಪರಮಾತ್ಮ ಭಾವದಿಂದ ಸಹಜವಾಗಿದ್ದ ಅಂತಂದ್ರೆ ಇದು ಸಹಜಾವಸ್ಥೆ, ಇದು ಗುರುವಿನ ಕರುಣೆಯಿಂದ ಆಗ್ತದ ಅಂತ ಹೇಳಿ. ಹಾಗೆ ಇಲ್ಲಿ ಅರ್ಜುನ ಯುದ್ಧ ಭೂಮಿಯೊಳಗೆ ಬಂದಾಗ ನಾನು ಯಾವ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಅಲ್ಲಿ ನೋಡ್ತಾ ಇದ್ದಾನ. ಅಲ್ಲಿದ್ದವರೆಲ್ಲ ಯಾರು ಅಂತಂದ್ರೆ ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಂದ್ರೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳೇ ಇದಾರ. ಕೌರವರು ಕೂಡ ನಮ್ಮ ಸಹೋದರೇ ಆಗಿದ್ದಾರ. ಇವ್ರ ಜೊತೆಯನ್ನ ಹೆಂಗ್ ಯುದ್ಧ ಮಾಡುವುದು ಅಂತೇಳಿ ಅವನಿಗೆ ಮೋಹ ಆವರಿಸಿಬಿಡುತ್ತೆ ನೋಡಿ. ಅಜ್ಞಾನ, ಒಂದು ಅವಿವೇಕದಿಂದ, ಆ ಮೋಹದಿಂದ ಅವನು ದುಃಖದಿಂದ ಕೂಡ್ಕೊಂಡ್ಬಿಟ್ಟ. ಅವಾಗ ಭಗವಂತ ಅರಿತುಕೊಂಡು ಅವನಿಗೆ ಏನ್ ಮಾಡಿದ ನೋಡಪ್ಪ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಚೈನಂ ಕ್ಲೇದಯಂತ್ಯಾಪೋ ಅಶೋಷಯತಿ ಮಾರುತ. ನೀನು ಈ ದೇಹವನ್ನ ಕೊಲ್ತಿ ಹೊರತು ಆತ್ಮನ್ನ ಕೊಲ್ಲಿಕ್ಕೆ ಬರುವುದಿಲ್ಲ. ಯಾವ ಶಸ್ತ್ರಗಳು ಅದನ್ನ ಕತ್ತರಿಸಲಾರವು, ಅಗ್ನಿ ಸುಡಲಾರದು, ಗಾಳಿ ಹಾರಿಸಿಕೊಂಡು ಹೋಗಲಾರದು. ಅಲ್ಲಿ ಆತ್ಮತತ್ವದ ವಿಚಾರವನ್ನ ಬಹಳ ಸುಂದರವಾಗಿ ಭಗವಂತ ಅರ್ಜುನಿಗೆ ಬೋಧ ಮಾಡಿದಾಗ ಕೊನೆಗೆ ಅಲ್ಲಿ ಉದ್ಧಾರ ತೆಗಿತಾ ಇದ್ದಾನ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಅಂತ ಹೇಳ್ತಾರೆ. ಅಂದ್ರೆ ಹೇ ಭಗವಂತ ಪರಮಾತ್ಮ, ನಿನ್ನ ಕೃಪೆಯಿಂದ ನನ್ನ ಮೋಹ ನಷ್ಟ ಆಗಿ ಹೋಗ್ಬಿಡ್ತು. ಈ ದೇಹದಲ್ಲಿರ್ತಕ್ಕಂಥ ಮೋಹ ದೂರ ಆಯಿತು, ನನ್ನ ಸ್ವರೂಪದ ಸ್ಮೃತಿ ನನಗಾಯಿತು, ನನಗಿನ್ ಯಾವ ಸಂಶಯಗಳಿಲ್ಲ. ಈಗ ನೀ ಏನ್ ಆಜ್ಞೆ ಮಾಡ್ತಿ ಮಾಡು, ನಿನ್ನ ಆಜ್ಞೆ ನಾನು ಪಾಲಿಸ್ತಾ ಇದ್ದೀನಿ ಅಂತ ಹೇಳಿ ಹೀಗೆ ಅರ್ಜುನನೂ ಕೂಡ ತನಗಾಗಿರ್ತಕ್ಕಂಥ ಆನಂದವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕಂದ್ರೆ ಅವನ ಮೋಹ ನಷ್ಟ ಆಗಿ ಹೋಗ್ಬಿಟ್ಟಿತ್ತು. ಹಾಗೆ ನಾವು ಕೂಡ ಇಲ್ಲಿ ಗುರುವಿನ ಕರುಣೆಯನ್ನು ನಾವು ಪಡ್ಕೊಂಡಿವಿ ಅಂತಂದ್ರೆ ನಮಗ ಈ ಪ್ರಪಂಚ ಎನ್ನುವಂತಹದ್ದು ಇದು ಮಿಥ್ಯಾದ, ನಾನು ಪರಬ್ರಹ್ಮ ಸ್ವರೂಪನಿದ್ದೀನಿ ಎನ್ನುವಂತ ಒಂದು ನಿಶ್ಚಯ ಜ್ಞಾನ ಅನ್ನುವಂತಾಗ್ತದೆ. ಅದಕ್ಕೆ ಇಲ್ಲಿ ನಿಜಮಿಸುವರು ಏನು ಹೇಳ್ಬೋದು ಅಂದ್ರೆ ಚಿತ್ತೊಂದೆಯದು ಗುರುಶಂಭು ಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನೋರ್ವನಲ್ಲದೆ ಬರಿಗೆ ಮೋಹಿಸುತ್ತಿರುತ್ತೆ ನಾಮ ರೂಪವನು. ಆ ಚಿದ್ರೂಪವಾಗಿರ್ತಕ್ಕಂಥ ಯಾವ ಶಂಭುಲಿಂಗ ಸ್ವರೂಪವೇ ನಾವು ಅದೀವಿ, ಅಂಥ ಸ್ವರೂಪದ ಜ್ಞಾನವನ್ನು ನಾವು ಮಾಡಿಕೊಳ್ಳಾದ್ರೆ ನಾವು ಏನ್ ಮಾಡ್ಲಿಕ್ಕತ್ತಿದೀವಿ ಅಂದ್ರೆ ಬರೇ ನಾಮರೂಪವನ್ನ ಮೋಹ ಮಾಡ್ಲಿಕ್ಕತ್ತಿದೀವಿ. ಆ ನಾಮರೂಪಾತ್ಮಕವಾಗಿರ್ತಕ್ಕಂಥ ದೇಹಾದಿಗಳ ಮೇಲಿರ್ತಕ್ಕಂಥ ಮೋಹದಿಂದಲೇ ನಮಗೆ ಈ ಸಂಸಾರದ ಬಂಧದ ನಾವು ದುಃಖಿಗಳಾಗಿದ್ದೀವಿ. ಸದ್ಗುರುನಾಥ ನೋಡಪ್ಪ, ನಾಮರೂಪಗಳು ಮಿಥ್ಯಾದವು, ಯಾಕಂದ್ರೆ ಅವು ಮಾಯಾಕಾರಿಗಳದಾವು. ಅಸ್ಥಿಭಾತಿ ಪ್ರಿಯರೂಪವಾಗಿರ್ತಕ್ಕಂಥ ಪರಮಾತ್ಮನೇ ನದಿ ಅಂಥ ಪ್ರತ್ಯೇಗಾತ್ಮ ಸ್ವರೂಪದ ಜ್ಞಾನವನ್ನ ಮಾಡಿಕೊಂಡು ಮುಕ್ತನಾಗುವಂತೇಳಿ ಸದ್ಗುರುನಾಥ ಬೋಧ ಮಾಡಿದ ಅಂತಂದ್ರೆ ನಮಗೆ ಬಂದಿರತಕ್ಕಂಥ ಈ ಮಾಯಾ ಪ್ರಪಂಚ ಅನ್ನುವಂತಹದ್ದು ಇದು ದೂರಾಗಿ ಹೋಗಿಬಿಡ್ತದೆ. ಅದಕ್ಕೆ ಸದ್ಗುರುನಾಥ ನೋಡ್ರಿ, ಬರೇ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟೆ ಕೂಡಿ ಕೆಲ ಜೀವರನ್ನು ದೇವರಾಗಿ ಮಾಡುವ ಆಚಾರ್ಯ ಶರಣಾಗುವಂತ ಹೇಳಿದಂತೆ ಸದ್ಗುರುನಾಥ ನಮ್ಮ ಮೇಲೆ ಕೃಪಾದೃಷ್ಟಿಯನ್ನ ಹಾಯಿಸಿದ ಅಂತಂದ್ರೆ ಹೆಂಗ ಗುರುನಾಥಾರೂಢರನ್ನ ಸಿದ್ಧಾರೂಢರು ಕರುಣಾದೃಷ್ಟಿಯಿಂದ ನೋಡಿದ್ರು. ಶೈಲ ಮಂದಿರಗಳು ಕರ್ಕೊಂಡು ಹೋಗಿ ತಮ್ಮ ಸಂಪೂರ್ಣ ಕೃಪಾದೃಷ್ಟಿಯನ್ನ ಹಾಯಿಸಿದಾಗ ನಿರ್ವಿಕಲ್ಪದ ಸಮಾಧಿ ಗುರುನಾಥರಿಗೆ ಉಂಟಾಯಿತು. ಅವರು ಇಡೀ ಪ್ರಪಂಚವನ್ನ ಮರೆತು, ದೇಹವನ್ನ ಮರೆತರು. ಆ ನಿರ್ವಿಕಲ್ಪದ ಸ್ಥಿತಿ ಎನ್ನುವಂತಹದ್ದು ಸಿದ್ಧಾರೂಢ ಕೃಪೆಯಿಂದ ಗುರುನಾಥರಿಗೆ ಪ್ರಾಪ್ತವಾಯಿತು. ನೋಡೋದು ಎಂಥ ಕರುಣ, ಗುರುವಿಂದ ಎಂಥ ಕರುಣೆ ಎನ್ನುವಂತಹದ್ದ. ಅದಕ್ಕೆ ನೋಡಿ ಕೆಲರಂ
ಮಾತನಾಡಿ ಕೆಲರಂ. ಸಿದ್ಧಾರೂಢರು ಕಬೀರದಾಸರಿಗಾಗ್ಲಿ, ಶಿವಪುತ್ರಪ್ಪಗಳಿಗಾಗ್ಲಿ, ನಿರ್ವಾಣಪ್ಪನವರಿಗಾಗ್ಲಿ ಬೋಧ ಮಾಡಿದರು, ಉಪದೇಶ ಮಾಡಿ ಅವರ ಸಂಶಯವನ್ನ ದೂರ ಮಾಡಿ ಅವರನ್ನ ಪರಬ್ರಹ್ಮ ಸ್ವರೂಪರನ್ನಾಗಿ ಮಾಡಿದರು. ಕೂಡಿ ಅಂದ್ರೆ ಏನು, ಶೀಘ್ರವಾಗಿ ಅಂತ. ಮಾತಾಡಿ, ನೋಡಿ, ಮುಟ್ಟಿ ಅಂದ್ರೆ ಸ್ಪರ್ಶ ಮಾಡಿ, ಈ ರೀತಿಯಾಗಿ ಸದ್ಗುರುನಾಥ ತನ್ನ ಶಿಷ್ಯರನ್ನ ಭಕ್ತರನ್ನ ಉದ್ಧಾರ ಮಾಡುವಂತವನಾಗ್ತಾ ಇದ್ದಾನ. ಅಂತ ಸಿದ್ಧಾರೂಢ ಸ್ವರೂಪರಿಯಾಗಿರ್ತಕ್ಕಂಥ ಅಪ್ಪಾಜಿಯವರು ನಮಗೆ ದೊರಕಿದಾರ. ಅವರ ದರ್ಶನ, ಅವರ ಉಪದೇಶಾಮೃತವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿವಿ ಅಂದ್ರೆ, ನಾವು ಪಡ್ಕೊಂಡಿವಿ ಅಂತಂದ್ರೆ ನಿಜವಾಗಿ ನಾವು ಧನ್ಯರಾಗ್ತಾ ಇದ್ದೀವಿ, ಮುಕ್ತರಾಗ್ತಾ ಇದ್ದೀವಿ. ಇವಾಗ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾ ಈ ಎರಡು ಗುಡಿಗಳನ್ನು ಅಪ್ಪಾಜಿಯವರ ಮಾಡ್ತಾ ಇದ್ದೇನೆ. ಓಂ